ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ CCTVಯಲ್ಲಿ ಅಥವಾ ಕ್ಯಾಮ್ರಾದಲ್ಲಿ ಸೆರೆಯಾದ ಕೆಲವು ಅವಾಂತರಗಳ ಬಗ್ಗೆ ಅಥವಾ ಕೆಲವು ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ, ಹಾಗಾಗಿ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಂಬರ್ 1, ಇಲ್ಲೊಂದು ಮೊಬೈಲ್ ಅಂಗಡಿಗೆ ಇಬ್ಬರು ಹುಡುಗಿಯರು ಬರ್ತಾರೆ. ಆದರೆ ಇವರು ಕಳ್ಳಿಯರು. ಆದರೆ ಈ ಮೊಬೈಲ್ ಅಂಗಡಿಯವನಿಗೆ ಮಾತ್ರ ಈ ವಿಷಯ ಗೊತ್ತಿರೋದಿಲ್ಲ. ಇವನು ಅವರು ಕೇಳಿದ್ದೆಲ್ಲವನ್ನ ತೋರಿಸ್ತಾ ಇರ್ತಾನೆ. ಹೀಗೆ ಆತ ಅವರು ಕೇಳಿದ ಮೊಬೈಲ್ಗಳನ್ನು ಒಂದೊಂದಾಗಿ ತೆಗೆದು ಈ ಹೆಣ್ಣು ಮಕ್ಕಳಿಗೆ ಅಥವಾ ಈ ಇಬ್ಬರು ಹುಡುಗಿಯರಿಗೆ ತೋರಿಸ್ತಾ ಇರ್ತಾರೆ. ಆದರೆ ಈ ಇಬ್ಬರು ಹುಡುಗಿಯರು ಬಹಳ ಚಾಣಾಕ್ಷ ಉಳ್ಳವರು. ಯಾಕಂದರೆ ಆ ಅಂಗಡಿ ಮಾಲೀಕನವರಿಗೆ ಆ ಮೊಬೈಲ್ ತೋರಿಸಿ ಈ ಮೊಬೈಲ್ ತೋರಿಸಿ ಅಂತ ಒಂದು 7-8 ಮೊಬೈಲನ್ನು ತೋರಿಸೋದಕ್ಕೆ ಹೇಳೋದು. ಒಂದು 7-8 ಮೊಬೈಲ್ ತೋರಿಸೋದಕ್ಕೆ ಹೇಳಿದ ನಂತರ ಕೊನೆಯದಾಗಿ ಕಮ್ಮಿ ಬಜೆಟ್ ಮೊಬೈಲ್ ಯಾವುದು ಇರುತ್ತೆ ಅದನ್ನು ಕೊಡಿ ಅಂತ ಹೇಳೋದು, ಅದಕ್ಕೆ ಬಿಲ್ ಮಾಡಿಸೋದು. ಹೆಚ್ಚು ಮೊಬೈಲ್ ಇರೋದ್ರಿಂದ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆತ ಬಿಲ್ಲಿಂಗ್ ಮಾಡಲು ಬ್ಯುಸಿ ಆಗ್ತಾನೆ. ಆಗ ಒಂದು ಮೊಬೈಲನ್ನು ತೆಗೆದು ಹೇಗೆ ಬ್ಯಾಗ್ನೊಳಗೆ ಹಾಕ್ಕೊಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಈಗ ಇಂಥ ಕಳ್ಳಿಯರು ತುಂಬ ಜನ ಇದ್ದಾರೆ. ಮೊಬೈಲ್ ಅಂಗಡಿಯವರು ಅಥವಾ ಚಿನ್ನದ ಅಂಗಡಿಯವರು ತುಂಬಾ ಹುಷಾರಾಗಿ ಇರಬೇಕು. ನಂಬರ್ 2, ಡೆಲಿವರಿ ಬಾಯ್. ಇಲ್ಲೊಬ್ಬ ಡೆಲಿವರಿ ಬಾಯ್ ಏನೋ ಒಂದು ಪ್ರಾಡಕ್ಟನ್ನು ಅಥವಾ ಊಟವನ್ನು ಇಲ್ಲಿ ಡೆಲಿವರಿ ಮಾಡಲು ಒಂದು 2ನೇ ಮಹಡಿಯ ಮೇಲೆ ಹೋಗಿರ್ತಾನೆ. ಇಲ್ಲೊಬ್ಬ ವ್ಯಕ್ತಿ ಆತನನ್ನೇ ಗಮನಿಸ್ತಾ ಇರ್ತಾನೆ. ಆದರೆ ಈ ಡೆಲಿವರಿ ಬಾಯ್ ಗಾಡಿ ಮತ್ತು ಗಾಡಿ ಕೀ, ಹೆಲ್ಮೆಟ್ ಹಾಗೆ ಫುಡ್ ಬಾಕ್ಸನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಆತ ಎಷ್ಟೊತ್ತಾದರೂ ಬರದೇ ಇದ್ದದ್ದನ್ನು ನೋಡಿ ಈ ವ್ಯಕ್ತಿ ಆ ಗಾಡಿ ಸಮೇತ ತೆಗೆದುಕೊಂಡು ಹೋಗ್ತಾನೆ. ನಂಬರ್ 3, ಈ ಫೂಟೇಜನ್ನು ನೋಡಿ. ಒಂದು ರಸ್ತೆಯಲ್ಲಿ ಎಲ್ಲ ರೀತಿಯ ವೆಹಿಕಲ್ಗಳು ಸಾಮಾನ್ಯವಾಗಿ ಓಡಾಡ್ತಾ ಇರ್ತವೆ. ಆದರೆ ಇಲ್ಲಿ ಇಬ್ಬರು ಬೈಕ್ನಲ್ಲಿ ಬಂದಿರ್ತಾರೆ. ಇವರಿಬ್ಬರು ಎಲ್ಲೂ ಕೂಡ ಹೋಗದೆ ಅಲ್ಲೇ ನಿಂತುಕೊಂಡು ಬೈಕ್ನಲ್ಲಿ ರೌಂಡ್ ಆಗ್ತಾ ಇರ್ತಾರೆ. ಆದರೆ ಬೇರೆ ಗಾಡಿಗಳಿಗೆ ತೊಂದರೆ ಆಗುತ್ತಿದೆ. ಆದರೂ ಕೂಡ ಇದನ್ನು ಗಮನಿಸದೆ ಅವರು ಈ ಬೈಕಲ್ಲಿ ಒಂದು ರೌಂಡನ್ನು ಸುತ್ತುತ್ತಲೇ ಇರ್ತಾರೆ. ಕಾರಣ ಇವರು ಕುಡಿದು ಬಂದಿರ್ತಾರೆ. ಹಾಗಾಗಿ ಆ ರಸ್ತೆಯಲ್ಲಿ ರೌಂಡನ್ನು ಹಾಕ್ತಾ ಇರ್ತಾರೆ. ಇದನ್ನು ಗಮನಿಸಿದ ಸಾರ್ವಜನಿಕರು ಈ ಇಬ್ಬರನ್ನ ಹಿಡಿದು ಥಳಿಸಿ ಕಳಿಸ್ತಾರೆ. ನಂಬರ್ 4, ತಾಯಿ ಪ್ರೀತಿ ಎಷ್ಟು ಮಿಗಿಲಾದದ್ದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಉದಾಹರಣೆಯಾಗಿದೆ. ಯಾಕಂದರೆ ಮಕ್ಕಳು ಎಷ್ಟೇ ಅಪಾಯದಲ್ಲಿದ್ದರೂ ಕೂಡ ತನ್ನ ತಾಯಿ ತನ್ನ ಪ್ರಾಣವನ್ನಾದರೂ ಕೊಟ್ಟು ಆ ಮಕ್ಕಳನ್ನು ಉಳಿಸಿಕೊಳ್ತಾಳೆ. ಇಲ್ಲೊಂದು ಕೋತಿ ಒಂದು ಕಂಬದ ಮೇಲೆ ಅಥವಾ ಒಂದು ವೈರ್ಲೈನ್ ಮೇಲೆ ಸಿಕ್ಕಿ ಹಾಕಿಕೊಂಡಿದ್ದೆ. ಹಾಗೆ ಆ ದೊಡ್ಡದಾದ ವೈರ್ಲೈನ್ನಿಂದ ಇಳಿಯಲು ತುಂಬಾ ಕಷ್ಟಪಡ್ತಿದ್ದೆ. ಆಗ ಇದನ್ನು ನೋಡಿದ ತಾಯಿ ಕೋತಿ ಆ ಮರಿ ಕೋತಿಯನ್ನು ರಕ್ಷಿಸಲು ಅಥವಾ ಆ ಸ್ಥಳದಿಂದ ಕಾಪಾಡಲು ಅಲ್ಲಿಗೆ ಧಾವಿಸಿದ್ದೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಮರಿ ಕೋತಿಯನ್ನು ಹೇಗೆ ಈ ತಾಯಿ ಕೋತಿ ಕಾಪಾಡುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ. ನಂಬರ್ 5, ಒಂದು ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ದನಗಳ ದಂಡು ರಸ್ತೆಯಿಂದ ಓಡಿ ಬರುವುದನ್ನು ಒಂದು ನಾಯಿ ನಿಂತು ಗಮನಿಸುತ್ತದೆ. ಈ ದನಗಳು ಯಾಕೆ ಈ ರೀತಿ ಓಡಿ ಬರ್ತಾ ಇದ್ದಾವೆ ಅಂತ ಸುಮ್ಮನೆ ಆ ರಸ್ತೆಯಲ್ಲಿ ನಿಂತು ಹಿಂದಕ್ಕೆ ತಿರುಗಿ ನೋಡ್ತದೆ. ಆದರೆ ಹಿಂದಕ್ಕೆ ತಿರುಗಿ ನೋಡಿದಾಗ ಆ ರಸ್ತೆಯಲ್ಲಿ ಬರ್ತಿದ್ದುದು ಯಾರು ಅಂತ ಗೊತ್ತಾದಾಗ ಈ ನಾಯಿ ಕೂಡ ಅಲ್ಲಿಂದ ಓಡಲು ಶುರುವಾಗುತ್ತೆ. ಅಲ್ಲಿ ಅಂದರೆ ಆ ರಸ್ತೆಯಲ್ಲಿ ಬರ್ತಿದ್ದುದು ಬೇರೆ ಯಾರು ಅಲ್ಲ, ಕಾಡಿನ ರಾಜ ಸಿಂಹ. ನಂಬರ್ 6, ಚಿಕ್ಕ ಮಕ್ಕಳು ಏನೇ ಕುಚೇಷ್ಟೆ ಮಾಡಿದರೂ ಅದನ್ನು ನೋಡಲಿಕ್ಕೆ ತುಂಬಾ ಚೆಂದ. ಯಾಕಂದರೆ ನಮ್ಮ ಬಾಲ್ಯವನ್ನು ಅದು ನೆನೆಸುತ್ತದೆ. ಇಲ್ಲಿ ಒಬ್ಬ ಪುಟ್ಟ ಹುಡುಗ ತನ್ನ ತಮ್ಮನನ್ನು ರಸ್ತೆಯಲ್ಲಿ ಸುರಕ್ಷಿತವಾಗಿ ಕರೆದೊಯ್ತಾ ಇದ್ದಾನೆ. ಆದರೆ ಅದೇ ಸಮಯಕ್ಕೆ ಅಲ್ಲೊಂದು ನಾಯಿ ಬರುತ್ತದೆ. ಆ ನಾಯಿಯನ್ನು ಓಡಿಸಲು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ನೋಡಿ. ನಂಬರ್ 7, ಇದ್ದಕ್ಕಿದ್ದಂತೆ ಒಬ್ಬ ಸ್ಕೂಟಿಯಲ್ಲಿ ಬಂದು ಸ್ಕೂಟಿಯ ಬಲಭಾಗದಲ್ಲಿ ಹಿಡಿದು ಜೇಬಿನಿಂದ ಮೊಬೈಲ್ ತೆಗೆದು ಅಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಗೆ ಏನೋ ಹೇಳುವ ರೀತಿ ಕಾಣುತ್ತದೆ. ಆದರೆ ಆ ವ್ಯಕ್ತಿ ಮೊಬೈಲ್ನಲ್ಲಿ ಆ ವ್ಯಕ್ತಿಗೆ ಏನೋ ಒಂದು ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಆ ವ್ಯಕ್ತಿ ಆಟೋ ಕಡೆ ಬಂದ ಕೂಡಲೇ ಎಲ್ಲೋ ಇದ್ದಂಥ ಕಾರ್ ಆ ಸ್ಕೂಟಿಯ ಮಧ್ಯಭಾಗದಲ್ಲಿ ಬರುತ್ತದೆ. ಒಂದು ವೇಳೆ ಆ ಇಳಿದಂಥ ವ್ಯಕ್ತಿ ತನ್ನ ಎಡಭಾಗದಲ್ಲಿ ಇಳಿದಿದ್ದರೆ ಆ ಕಾರ್ ಬಂದು ಗುದ್ದುತ್ತಿತ್ತು.
ನಂಬರ್ 8, ಪೊದೆಯೊಳಗೆ ಅವಾಂತರ ಮಾಡಿಕೊಳ್ಳಲು ಹೋಗಿ ಪೊದೆಯೊಳಗೆ ಸಿಕ್ಕಿಬಿದ್ದ ಪೊದೆಯ ಪ್ರೇಮಿಗಳು. ನಂಬರ್ 9, ಒಂದು ಲೂಟಿ ಗ್ಯಾಂಗ್ ಒಂದು ATM ಬಳಿ ಬರುತ್ತೆ. ಯಾಕಂದರೆ ಅಲ್ಲಿದ್ದ ಹಣವನ್ನು ಲೂಟಿ ಮಾಡಲು ಬಂದ ಕೂಡಲೇ ಮಾಸ್ಕ್ ಧರಿಸಿಕೊಂಡು ಅಲ್ಲಿದ್ದ CCTVಯನ್ನು ಮೊದಲು ಕಿತ್ತು ಹಾಕ್ತಾರೆ. CCTVಯನ್ನು ಕಿತ್ತಿ ಹಾಕಿದ ನಂತರ ಇವರು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬಂದಿರ್ತಾರೆ. ಈ ATM ಏನಾದರೂ ಒಂದು ರಾಡ್ನಿಂದ ತೆಗೆದ ನಂತರ ಓಪನ್ ಆಗದಿದ್ದರೆ ಅದನ್ನು ಗ್ಯಾಸ್ ಕಟರ್ನಿಂದ ಕಟ್ ಮಾಡಲು ಗ್ಯಾಸ್ ಕಟರನ್ನೇ ತಂದಿರ್ತಾರೆ. ಮೊದಲು ಇವರು ಒಂದು ರಾಡನ್ನು ತರ್ತಾರೆ. ಆ ರಾಡ್ನಿಂದ ಆ ATM ಮಷೀನನ್ನು ಓಪನ್ ಮಾಡಲು ಪ್ರಯತ್ನಿಸ್ತಾ ಇರ್ತಾರೆ. ಆದರೆ ಎಷ್ಟೇ ಮಾಡಿದರೂ ಕೂಡ ಆ ATM ಮಷೀನ್ ಓಪನ್ ಆಗಲ್ಲ. ಕೊನೆಗೆ ಕೈಯಿಂದಲೂ ಕೂಡ ಎಳೆದು ನೋಡ್ತಾರೆ. ಕೈಯಿಂದಲೂ ಕೂಡ ಎಳೆದು ನೋಡಿದಾಗಲೂ ಕೂಡ ಆ ಮಷೀನ್ ಓಪನ್ ಆಗೋದಿಲ್ಲ. ಆಗ ಇವರು ಬುದ್ಧಿವಂತಿಕೆಯಿಂದ ತಂದಂಥ ಆ ಗ್ಯಾಸ್ ಕಟರನ್ನು ಬಳಸಿ ಆ ಗ್ಯಾಸ್ ಕಟರ್ನಿಂದ ಸದ್ದಿಲ್ಲದಂತೆ ಆ ATM ಮಷೀನನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿದ ಕೂಡಲೇ ಅಲ್ಲಿದ್ದ ಹಣವನ್ನು ಬ್ಯಾಗ್ನಲ್ಲಿ ಹಾಕಿಕೊಂಡು ಸೀದಾ ಹೋಗಿಬಿಡ್ತಾರೆ. ನೋಡಿ ಎಷ್ಟು ಈಸಿಯಾಗಿ ಸುಲಭವಾಗಿ ಹಣ ಮಾಡಿದ್ದಾರೆ ಅಂತ. ಈ ಘಟನೆ ಬಿಹಾರದಲ್ಲಿ ನಡೆದಿದೆ. ನಂಬರ್ 10, ಇಲ್ಲೊಬ್ಬ ಬುದ್ಧಿವಂತ ATM ಮಷೀನಲ್ಲಿ ಹಣವನ್ನು ಕದಿಯಲು ಬರ್ತಾನೆ. ಮೊದಲು ATM ಅನ್ನು ನೋಡಿಕೊಂಡು ಹೋಗ್ತಾನೆ. ಈ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ATM ಮಷೀನನ್ನು ಒಡೆಯಲು ಈತ JCBಯನ್ನೇ ತಂದು ಬಿಟ್ಟಿದ್ದಾನೆ. JCBಯಿಂದ ATM ಮಷೀನನ್ನು ತುಂಡರಿಸಿ ಬಿಡ್ತಾನೆ. ಯಾವಾಗ ATMನಿಂದ ಒಂದು ಸೈರನ್ ಪ್ರಾರಂಭ ಆಗುತ್ತೋ ಆ ಕೂಡಲೇ ಆ JCBಯನ್ನು ಕೂಡ ಅಲ್ಲೇ ಬಿಟ್ಟು ಆ ವ್ಯಕ್ತಿ ಪರಾರಿಯಾಗಿ ಬಿಡ್ತಾನೆ. ಅದಕ್ಕೆ ಹೇಳೋದು ಅವಸರವೇ ಆಪತ್ತಿಗೆ ಕಾರಣ ಅಂತ. ನಂಬರ್ 11, ಎಂತೆಂಥ ಕಳ್ಳರಿದ್ದಾರೆ ಅಂದರೆ ಸಿಟಿಯಲ್ಲಿ ಹೆಚ್ಚಾಗಿ ಚೈನ್ ಸ್ನ್ಯಾಕ್ ನಡೀತಲೇ ಇರ್ತದೆ. ಆದರೂ ಕೂಡ ಇಂಥ ವಿಷಯಗಳನ್ನು ನೋಡಿದರೂ ಕೂಡ ಮಹಿಳೆಯರು ಎಚ್ಚೆತ್ತುಕೊಳ್ಳೋದೇ ಇಲ್ಲ. ಇಲ್ಲೊಬ್ಬ ಅಪರಿಚಿತ ವ್ಯಕ್ತಿ ಒಂದು ಮನೆಯ ಬಾಗಿಲಿಗೆ ಒಂದು ಮಹಿಳೆ ಹತ್ರ ಬಂದು ಕುಡಿಯಲು ನೀರನ್ನು ಕೇಳ್ತಾನೆ. ಆ ಮಹಿಳೆ ಇನೋಸೆಂಟ್ ಅಂತ ಅನಿಸುತ್ತೆ. ಈತ ಮಾಸ್ಕ್ ಹಾಕೊಂಡಿದ್ದಾಗಲೇ ತಿಳ್ಕೊಬೇಕಾಗಿತ್ತು ಆತ ಕಳ್ಳ ಅಂತ. ಆದರೆ ಆ ಮಹಿಳೆ ನೀರು ತಂದು ಕೊಟ್ಟ ಕೂಡಲೇ ಆಕೆ ಕುತ್ತಿಗೆಯಲ್ಲಿ ಇದ್ದಂಥ ಒಂದು ಚೈನನ್ನು ಕಿತ್ತುಕೊಂಡು ಅಲ್ಲಿಂದ ಪರಾರಿಯಾಗಿ ಬಿಡ್ತಾನೆ. ನಂಬರ್ 12, ವಿಚಿತ್ರ ಕಳ್ಳ. ಇಲ್ಲೊಬ್ಬ ವಿಚಿತ್ರ ಕಳ್ಳ ಸುಮಾರು 4:50ಕ್ಕೆ ರಸ್ತೆಯ ಮಧ್ಯಭಾಗಕ್ಕೆ ಬಂದಿದ್ದಾನೆ. ಅಲ್ಲಿ ನಿಂತಿರುವ ಗಾಡಿಗಳನ್ನು ಕದಿಯಲಿಕ್ಕೆ ಬಂದಿಲ್ಲ, ಚಿನ್ನವನ್ನು ಕದಿಯಲಿಕ್ಕೆ ಬಂದಿಲ್ಲ. ಆದರೆ ಈತ ಯಾವುದೋ ಒಂದು ಉದ್ದೇಶಕ್ಕೆ ಬಂದಿದ್ದಾನೆ ಅಂತ ಅನಿಸುತ್ತೆ. ಆದರೆ ಈತ ಯಾವ ಉದ್ದೇಶಕ್ಕೆ ಬಂದಿದ್ದಾನೆ ಅಂತ ಕೇಳಿದ್ರೆ ನೀವು ಬೆರಗಾಗ್ತೀರಾ. ಆ ದೃಶ್ಯವನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಈ ಬಂದಂಥ ಕಳ್ಳ ಕಾರನ್ನು ಕದೀಲಿಕ್ಕೆ ಬರಲಿಲ್ಲ, ಕಾರಿನ ಮಿರರನ್ನು ಕದೀಲಿಕ್ಕೆ ಬರ್ತಾನೆ. ಆದರೂ ಕೂಡ ಯಾವ ರೀತಿ ಮಿರರ್ ಕದೀತಾನೆ ನೋಡಿ. ಒಂದು ಟವಲನ್ನು ತಂದಿರ್ತಾನೆ. ಟವಲನ್ನು ಕಾರ್ನ ಮಿರರ್ಗೆ ಸುತ್ತಿ ಬಿಗಿಯಾಗಿ ಎಳೆದು ಆ ಮಿರರನ್ನು ಓಪನ್ ಮಾಡ್ತಾನೆ. ಮಿರರನ್ನು ಓಪನ್ ಮಾಡಿದ ನಂತರ ಅಲ್ಲೇ ಇದ್ದ ಬೈಕ್ ಮೇಲೆ ಆ ಮಿರರನ್ನು ನಿಡ್ತಾನೆ. ಹಾಗೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಸೌಂಡ್ ಆಗ್ತಾ ಇದೆಯಾ ಅಥವಾ ಯಾರಾದರೂ ಇದ್ದಾರಾ ಅಂತ ಒಂದು ಸಾರಿ ನೋಡ್ಕೊಳ್ತಾನೆ. ಆದರೆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾದಾಗ ಆತ ಇನ್ನೊಂದು ಮಿರರನ್ನು ಕೂಡ ಕದ್ದುಕೊಂಡು ಅಥವಾ ಮುರಿದುಕೊಂಡು ಹೋಗ್ತಾನೆ. ಸೊ ಫ್ರೆಂಡ್ಸ್, ಇದು CCTVಯಲ್ಲಿ ರೆಕಾರ್ಡ್ ಆದ ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ಬಿಲಿಬಲ್ CCTV ಫೋಟೇಜಸ್. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ಹಾಗೆ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಸಪೋರ್ಟ್ಗಾಗಿ ಚಾನಲನ್ನು ಕೂಡ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.